ಅಮೆರಿಕದ ತೆರಿಗೆ ಬಾಂಬ್ ಬೆನ್ನಲ್ಲೇ ಕಮ್ಯುನಿಸ್ಟ್ ಚೀನಾ ಇದೀಗ ಭಾರತದತ್ತ ಸ್ನೇಹದ ಹಸ್ತ ಚಾಚಿದೆ. ಏಕಾಧಿಕಾರ ಮತ್ತು ಪವರ್ ಪಾಲಿಟಿಕ್ಸ್ ಅನ್ನ ನವದೆಹಲಿ ಮತ್ತು ಬೀಜಿಂಗ್ ಜೊತೆ ಸೇರಿಕೊಂಡು ಎದುರಿಸೋ ಕಾಲ ಇದಾಗಿದೆ ಅಂತ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿದ್ದಾರೆ. ರಾಷ್ಟ್ರೀಯ ಪೀಪಲ್ಸ್ ಕಾಂಗ್ರೆಸ್ ಸಭೆ ಬಳಿಕ ಮಾತನಾಡಿದ ಚೀನಾ ವಿದೇಶಾಂಗ ಸಚಿವ, ಪರಸ್ಪರ ವಿರೋಧದ ಬದಲು ಸಹಭಾಗಿತ್ವ ಪ್ರದರ್ಶಿಸುವುದು ಎರಡು ದೇಶಗಳ ಮೂಲಭೂತ ಹಿತದೃಷ್ಟಿಯಿಂದ ಲಾಭಕರ ಎಂದಿದ್ದಾರೆ. ಏಷ್ಯಾದ ಎರಡು ಅತಿದೊಡ್ಡ ಆರ್ಥಿಕತೆಗಳು ಒಂದಾದರೆ ಗ್ಲೋಬಲ್ ಸೌತ್ ದೇಶಗಳ ಭವಿಷ್ಯ ಉಜ್ವಲವಾಗಲಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. 2020ರ ಗಲ್ವಾನ್ ಕಣಿವೆ ಗಲಾಟೆ ಬಳಿಕ ಭಾರತ ಮತ್ತು ಚೀನಾದ ಸಂಬಂಧ ಹದಗೆಟ್ಟಿತ್ತು. ಕಳೆದ ವರ್ಷಾಂತ್ಯದಿಂದ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ಕೊಂಚ ಸುಧಾರಣೆ ಕಂಡಿತ್ತು. ತೆರಿಗೆ ವಿಚಾರಕ್ಕೆ ಸಂಬಂಧಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ವಿರುದ್ಧ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಭಾರತವು ಅತಿ ಹೆಚ್ಚು ತೆರಿಗೆ ವಿಧಿಸೋ ದೇಶ ಅಂತ ಪುನರುಚ್ಚರಿಸಿದ್ದಾರೆ. ಅಮೆರಿಕದ ಉತ್ಪನ್ನಗಳ ಮೇಲೆ ಹೆಚ್ಚಿನ ತೆರಿಗೆ ವಿಧಿಸೋ ದೇಶಗಳ ಮೇಲೆ ಏಪ್ರಿಲ್ 2ರಿಂದ ಪ್ರತಿ ತೆರಿಗೆ ಹಾಕೋದು ಖಚಿತವಾಗಿದೆ. ಸದ್ಯಕ್ಕೆ ನಾವು ಸಣ್ಣ ಮಟ್ಟದ ತೆರಿಗೆ ಹಾಕ್ತಾ ಇದ್ದೀವಿ. ಏಪ್ರಿಲ್ 2ರಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿ ತೆರಿಗೆ ವಿಧಿಸಲಿದ್ದೇವೆ. ಅದು ಭಾರತ ಅಥವಾ ಚೀನಾ ಅಥವಾ ಇತರೆ ಯಾವುದೇ ದೇಶ ಆಗಿರಬಹುದು ಎಂದಿದ್ದಾರೆ. ಕೆನಡಾವು ನಮ್ಮ ಹಾಲಿನ ಉತ್ಪನ್ನಗಳು ಮತ್ತು ಇತರೆ ಉತ್ಪನ್ನಗಳಿಗೆ $250 ತೆರಿಗೆ ವಿಧಿಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ನಾವು ಅವರ ಟಿಂಬರ್ ಉತ್ಪನ್ನಗಳಿಗೆ ಭಾರಿ ತೆರಿಗೆಯನ್ನು ವಿಧಿಸ್ತೀವಿ. ನಮಗೆ ಅವರ ಟಿಂಬರ್ ಬೇಡ, ಅವರಿಗಿಂತ ಹೆಚ್ಚಿನ ಟಿಂಬರ್ ನಮ್ಮಲ್ಲಿದೆ ಅಂದರು. 3ನೇ ಆವೃತ್ತಿ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಇಂದು ಯುಪಿ ವಾರಿಯರ್ಸ್ ವಿರುದ್ಧ ಆರ್ಸಿಬಿ ಸೆಣಸಾಡಲಿದ್ದು ಮಾಡು ಇಲ್ಲವೇ ಮಡಿ ಪಂದ್ಯವಾಗಿದೆ. ಸ್ಮೃತಿ ಮಂದಾನ ನಾಯಕತ್ವದ ಆರ್ಸಿಬಿ ಜೂನಿಯ ಆರಂಭಿಕ 2 ಪಂದ್ಯಗಳಲ್ಲೂ ಗೆದ್ದಿತ್ತು. ಆದರೆ ತವರಿನಲ್ಲಿ ನಡೆದ ಕಳೆದ 4 ಪಂದ್ಯಗಳಲ್ಲೂ ಪರಾಭವಗೊಂಡಿದೆ. ತಂಡ 6 ಪಂದ್ಯಗಳಲ್ಲಿ 4 ಅಂಕ ಸಂಪಾದಿಸಿದ್ದು ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ತಂಡದ ಪ್ಲೇ ಆಫ್ ಕನಸು ಜೀವಂತವಾಗಿ ಉಳಿಬೇಕಿದ್ರೆ ಇಂದಿನ ಪಂದ್ಯದಲ್ಲಿ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ಒಂದು ವೇಳೆ ಸೋತ್ರೆ ತಂಡದ ನಾಕ್ಔಟ್ ಬಾಗಿಲು ಬಂದ್ ಆಗೋದು ಖಚಿತ. ಯುಪಿ ವಿರುದ್ಧ ಆರಂಭಿಕ ಪಂದ್ಯದಲ್ಲಿ ಸೂಪರ್ ಓವರ್ನಲ್ಲಿ ಸೋತಿದ್ದ ಆರ್ಸಿಬಿ ಈ ಪಂದ್ಯದಲ್ಲಿ ಸೇಡು ತೀರಿಸಿಕೊಳ್ಳೋ ಕಾತರದಲ್ಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.